ಎವ್ರಿ ಡೇ ನೋಡ್ತಿದ್ದೀವಿ ಎಷ್ಟೋ ರಿಲೇಶನ್‌ಶಿಪ್ಪಲ್ಲಿ ಪಾಪ ತಪ್ಪೇ ಮಾಡಿರಲ್ಲ. ಬಟ್ ಸ್ಟಿಲ್ ಪೇನ್ ಅನುಭವಿಸ್ತಿರ್ತಾರೆ, ಕಣ್ಣೀರು ಹಾಕಿಸ್ತಿರ್ತಾರೆ, ಕಣ್ಣೀರು ಹಾಕ್ತಾ ಇರ್ತಾರೆ. ಇದು ಸುಮಾರು ರಿಲೇಶನ್‌ಶಿಪ್ಪಲ್ಲಿ ಈ ಥರದ್ದು ನಡೀತಾ ಇದೆ. ಪಾಪ ಏನೂ ತಪ್ಪು ಮಾಡಿರಲ್ಲ. ತಪ್ಪು ಮಾಡಿದ್ದೆಲ್ಲನೂ ಕಂಪ್ಲೀಟ್ ಆಗಿ ಅವರೇ ಇರತ್ತೆ. ಬಟ್ ಸ್ಟಿಲ್ ತಪ್ಪು ಮಾಡಿದವರೇ ಇವ್ರಿಗೆ ಶಿಕ್ಷೆ ಕೊಡ್ತಿರ್ತಾರೆ. ಇವ್ರಿಗೆ ನೀವೇ ತಪ್ಪು ಮಾಡಿದ್ದು, ನಿಮ್ಮಿಂದಾನೇ ಆಗಿದ್ದು ಅಂತೇಳಿ ದಿನಾ ಅವ್ರಿಗೆ ಕಣ್ಣೀರು ಹಾಕಿಸ್ತಾರೆ ಆ್ಯಕ್ಚುಲಿ. ಇದು ತುಂಬಾ ನಡೀತಾ ಇದೆ. ನನಗೆ ಕೌನ್ಸೆಲಿಂಗಲ್ಲಿ ಪ್ರತಿಯೊಬ್ಬರು ಅದನ್ನ ಹೇಳ್ತಾರೆ. "ಸರ್ ನಮ್ ತಪ್ಪಿರದೆ ಹೋದ್ರು ನಮ್ಮ ಮೇಲೇನೆ ಶಿಕ್ಷೆ ಕೊಡ್ತಾರೆ ಸರ್. ನಮ್ಮ ಕಣ್ಣೀರು ಹಾಕಿಸ್ತಾರೆ ಸರ್" ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಲೈಕ್ ಒಂದು 5 ವಿಚಾರನ ಶೇರ್ ಮಾಡ್ತೀನಿ. ಸೊ ಈ ಥರದ ವ್ಯಕ್ತಿಗಳು ನಿಮ್ಮ ಜೊತೆನಲ್ಲಿ ಸಿಕ್ಕಾಗ, ಇದ್ದಾಗ ಸೊ ನೀವು ಅದನ್ನ ಹೇಗೆ ನಿಮ್ಮ ಮೆಂಟಲ್ ಹೆಲ್ತ್‌ಗೆ ಅದನ್ನ ತಗೊಳ್ಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ. ಓಕೆ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ 50K ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ ಆ್ಯಂಡ್ ಕೌನ್ಸೆಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ಚಾರ್ಜಸ್ ಇರುತ್ತೆ, ಫ್ರೀ ಇರಲ್ಲ. ಓಕೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ತುಂಬ ಮುಖ್ಯ ಇದೆ. ನಿಮ್ಮ ರಿಲೇಶನ್‌ಶಿಪ್ಪಲ್ಲೂ ಕೂಡ ನಾಳೆ ಇವತ್ತು ಚೆನ್ನಾಗಿದ್ದೀರಾ, ಬಟ್ ನಾಳೆ ಈ ಥರ ಪ್ರಾಬ್ಲಮ್ ಬರಲೂಬಹುದು. ಬಟ್ ಬರೋದು ಬೇಡ ಅಂತ ನಾನು ವಿಶ್ ಮಾಡ್ತೀನಿ. ಬಟ್ ಬರಲೂಬಹುದು. ಬಂದಾಗ ಹೇಗೆ ಅದನ್ನು ಹ್ಯಾಂಡಲ್ ಮಾಡಬೇಕು ಅಂತ ನಾನು ಹೇಳ್ತಿರೋದು. ಏನಕ್ಕೆ ಅಂತ ಹೇಳಿದ್ರೆ, ಇವತ್ತು ಚೆನ್ನಾಗಿದ್ದೀರಿ, ಲೈಕ್ ಮನಸ್ಥಿತಿ ಚೆನ್ನಾಗಿದೆ, ಅದಕ್ಕೆ ಪರಿಸ್ಥಿತಿ ಹೋಗ್ತಾ ಇದೆ. ನಾಳೆ ದಿನ ಮನಸ್ಥಿತಿ ಚೇಂಜ್ ಆಗ್ಬೋದು, ಪರಿಸ್ಥಿತಿನೂ ಚೇಂಜ್ ಆಗ್ಬಿಡ್ಬೋದು. ಸೊ ಅದಕ್ಕೆ ವಿಡಿಯೋ ನೋಡಿ ನಿಮ್ಗೆ ಯೂಸ್‌ಫುಲ್ ಆಗುತ್ತೆ. ಓಕೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಇಂಥವರ ವಿಚಾರದಲ್ಲಿ ಕೊರಗ್ತಾ ಕೂತ್ಕೊಳ್ಬೇಡಿ. ಇಟ್ಸ್ ವೆರಿ ಫ್ರ್ಯಾಂಕ್ ಆನ್ಸರ್ ಇದು ಆ್ಯಕ್ಚುಲಿ. ಕೊರಗ್ತಾ ಕೂತ್ಕೊಳ್ಳೋದ್ರಲ್ಲಿ ನೆಸೆಸಿಟಿ ಇಲ್ಲ. ಬಿಕಾಸ್ ನಮಗೆ ಗೊತ್ತಿರತ್ತೆ ನಾವು ಏನು ಆ್ಯಂಡ್ ಈ ಮಿಸ್ಟೇಕ್ಸ್‌ನ ನಮ್ಮಿಂದ ಆಗಿತ್ತಾ, ನಾವು ಎಷ್ಟು ಪ್ರಾಂಪ್ಟ್ ಆಗಿದ್ದೀವಿ ಆ ರಿಲೇಶನ್‌ಶಿಪ್ಪಲ್ಲಿ, ಮಿಸ್ಟೇಕ್ ಮಾಡಿರೋದು ನಾವಾ ಅಥವಾ ಅವರಾ? ಇದೆಲ್ಲ ನಮಗೊಂದು ಕ್ಲಾರಿಟಿ ಸಿಕ್ಬಿಟ್ಟಿರುತ್ತೆ. ಅಂದ್ರೆ ನಮಗೆ ಗೊತ್ತಿರುತ್ತೆ. ಕ್ಲಾರಿಟಿ ಅನ್ನೋಕ್ಕಿಂತ ಮೀನ್ಸ್ ನಾವೇನು ಅಂತ ನಮಗೆ ಚೆನ್ನಾಗಿ ಗೊತ್ತಿರತ್ತೆ. ಹಾಗಿರಬೇಕಾದ್ರೆ ತಪ್ಪು ಅವರೇ ಮಾಡಿ ನಮ್ಮೇಲೆ ಶಿಕ್ಷೆ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ, ನಾನು ಹೇಳೋದು ಕೊರಗೋದ್ರಲ್ಲಿ ಅರ್ಥ ಇಲ್ಲ. ಎಷ್ಟೋ ಜನ ಏನು ಮಾಡ್ತಾರೆ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದನ್ನ ಬಿಟ್ಟುಬಿಡ್ತಾರೆ. ಈಗ ನೀವು ಸಪೋಸ್ ಕೊರಗ್ತಾ ಇದ್ರೆ ಅದರಿಂದ ಯೂಸ್ ಏನು? ಇಲ್ಲಿ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ಕೊರಗಿದ್ರೆ ಯೂಸ್ ಏನು? ತಪ್ಪು ನೀವು ಮಾಡಿಲ್ಲ ಅಂದಮೇಲೆ ಕೊರಗೋದು ಯಾಕೆ? ಅಲ್ಲ, ತಪ್ಪು ಮಾಡಿದ್ರೂ ಕೊರಗೋ ಅವಶ್ಯಕತೆ ಬರಲ್ಲ. ಬಟ್ ಅಂಥದ್ರಲ್ಲಿ ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರೆ ಕೊರಗೋದು ಯಾಕೆ? ನನ್ನ ಪ್ರಶ್ನೆ, ಮೊದಲನೇ ಪ್ರಶ್ನೆ. ಅವ್ರು ನಿಮಗೆ ಬೈತಾರಾ? ಹೊಡೆದಿದ್ದಾರಾ? ತುಂಬ ದಿನ ನಿಮಗೆ ಕಿರಿಕಿರಿ ಮಾಡ್ತಾರಾ? ಆ ಕ್ಷಣಕ್ಕೆ ಓಕೆ ಅನ್ಸುತ್ತೆ, ಅತ್ತು ಬಿಡಿ. ಆದರೆ ಅದನ್ನು ಮತ್ತೆ ಮೈಂಡೆಲ್ಲ ರಿಪೀಟ್ ಅದೇ ಯೋಚನೆ ಹಾಕೊಂಡು ಕೂತ್ಕೊಂಡು ಕೊರಗ್ತಾ ಹೋದರೆ ನಿಮ್ಮ ಮಾನಸಿಕ ಆರೋಗ್ಯ ಹಾಳಾಗಿ ಹೋಗುತ್ತೆ, ದೈಹಿಕ ಆರೋಗ್ಯನೂ ಹಾಳಾಗಿ ಹೋಗುತ್ತೆ. ನೆನಪಲ್ಲಿರಲಿ ಪಾಯಿಂಟ್. ಓಕೆ. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಆ ಕ್ಷಣಕ್ಕೆ ಮಾತ್ರ ಯೋಚನೆ ಮಾಡೋದನ್ನು ಕಲೀರಿ. ಈಗ ಆ ಕ್ಷಣದಲ್ಲಿ ನಿಮ್ಮ ಜೊತೆಗೆ ಲೈಕ್ ಹೆಂಗಂದ್ರೆ ಮಿಸ್‌ಬಿಹೇವ್ ಮಾಡ್ತಾರೆ, ಜಗಳ ಮಾಡ್ತಾರೆ, ಕಿರಿಕಿರಿ ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಆ ಕ್ಷಣಕ್ಕೆ ಮಾತ್ರ ಯೋಚನೆ ಮಾಡಬೇಕು. 1 ಅವರ್ ಆದಮೇಲೆ ಕಂಪ್ಲೀಟ್ ಅದನ್ನು ಮರ್ತೇ ಬಿಡಬೇಕು. ನಾನು ಹೇಳೋದು. ನೀವು ಮಕ್ಕಳಾಗಿದ್ರೆ ಮಕ್ಕಳ ಕಡೆ ಡೈವರ್ಟ್ ಆಗಿ, ತಂದೆ ತಾಯಿ ಕಡೆ ಡೈವರ್ಟ್ ಆಗಿ, ಲೈಕ್ ನಿಮ್ಮ ಥಾಟ್ ಪ್ರೊಸೆಸ್, ನಿಮ್ಮ ಕೆಲಸದ ಕಡೆ ಡೈವರ್ಟ್ ಆಗಿ, ನೀವು ಖುಷಿ ನೀವು ಕಂಡ್ಕೋಬೇಕು. ನಿಮ್ಮ ಖುಷಿಗೋಸ್ಕರ ಜಗತ್ತಲ್ಲಿ ಯಾರೂ ಕೂಡ ಕಷ್ಟಪಡಲ್ಲ. ನಿಮಗೆ ಖುಷಿ ತರಿಸ್ಬೇಕು ಅಂದ್ರೆ ಜಗತ್ತಲ್ಲಿ ಯಾರೂ ಕೂಡ ನಿಮ್ಮ ಖುಷಿಗೋಸ್ಕರ ನಿಲ್ಲಲ್ಲ. ನಿಮ್ಮ ಖುಷಿಗೆ ನೀವೇ 100% ಜವಾಬ್ದಾರಿ ತಗೊಳ್ಬೇಕು. ನಿಮ್ಮ ದುಃಖಕ್ಕೆ 100% ನೀವೇ ಜವಾಬ್ದಾರಿ ತಗೊಳ್ಬೇಕು. ಸೊ ಹಾಗಾಗಿ ನಾನು ಹೇಳೋದು ಏನಂತ ಹೇಳಿದ್ರೆ, ಆ ಕ್ಷಣಕ್ಕೆ ಮಾತ್ರ ಕೆಟ್ಟದಕ್ಕೋಸ್ಕರ, ಡಿಪ್ರೆಷನ್‌ಗೋಸ್ಕರ ಅಥವಾ ಅವ್ರು ನಿಮಗೆ ತಪ್ಪು ಅಂತ ಹೇಳಿ ಕಣ್ಣೀರು ಹಾಕಿಸ್ತಾರೆ, ಆ ಕ್ಷಣಕ್ಕೆ ಮಾತ್ರ ಯೋಚನೆ ಮಾಡೋದನ್ನ ಕಲೀರಿ. ಇದು ಮೆಂಟಲ್ ಹೆಲ್ತ್‌ನ ಸರಿಪಡಿಸುವಂಥ ಒಂದು ಬೆಸ್ಟ್ ಥಾಟ್ ಇದು ಆ್ಯಕ್ಚುಲಿ. ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಡೆದಿರೋ ಘಟನೆಗಳನ್ನು ಮರೆತುಬಿಡಿ. ಏನೆಲ್ಲ ಲೈಫಲ್ಲಿ ಬ್ಯಾಡ್ ಇನ್ಸಿಡೆಂಟ್ ನಡೆದಿರುತ್ತೆ ಅದರಿಂದ ಕಲೀರಿ ಆ್ಯಂಡ್ ಅದನ್ನು ಅಲ್ಲೇ ಫರ್ಗಿವ್ ಮಾಡಿಬಿಡಿ. ಮರೆತುಬಿಡಿ, ಅದು ಬೇಡ ನಮ್ಮ ಲೈಫಲ್ಲಿ. ಡಸ್ಟ್‌ಬಿನ್ನಿಗೆ ಹಾಕಿಬಿಡಿ ತೆಗೆದು. ನಾನು ಹೇಳ್ತಿರೋದು ಆ್ಯಕ್ಚುಲಿ. ಅದೊಂದು ಬಟ್ ಅದನ್ನು ಮರಿಬೇಡಿ. ಆ ಥರದ್ದು ಮತ್ತೆ ಪುನರಾವರ್ತನೆ ಆಗಬಹುದು ಲೈಫಲ್ಲಿ ಅಂಥೇಳಿ ಅದರಿಂದ ಕಲೀರಿ. ಬಟ್ ಆ ಘಟನೆಗಳನ್ನು ಇಲ್ಲಿ ಮೆಮೊರಿನಲ್ಲಿ ಆ ಥರದ್ದು ಸೇವ್ ಮಾಡಕ್ಕೆ ಹೋಗಬೇಡಿ. ನಾನು ಹೇಳೋದು, ಈಗ ಒಂದು ಮೊಬೈಲ್ ಫೋನ್ ಇದೆ ಅಂದರೆ ಅದರಲ್ಲಿ ಇಷ್ಟು ಇನ್‌ಬಿಲ್ಟ್ ಸ್ಟೋರೇಜ್ ಅಂತ ಇರುತ್ತೆ. ಅದರಲ್ಲಿ ನೀವು ಯಾವುದನ್ನು ಸ್ಟೋರ್ ಮಾಡಿಡಬೇಕು, ಯಾವುದನ್ನು ಡಿಲೀಟ್ ಮಾಡಬೇಕಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತಲ್ಲ. ಆಸ್ ಯೂಶುವಲ್ ನಾನು ಅದೇ ಹೇಳ್ತಿರೋದು. ಅದನ್ನು ಮರ್ತು ಬಿಡಬೇಕು ಅಂತ ಹೇಳಿದ್ರೆ ಡಿಲೀಟ್ ಮಾಡಿ ಬಿಸಾಕಿ ನಿಮ್ಮ ಒಂದು ಮೈಂಡಿಂದ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಕೆಲವರು ಅದನ್ನು ಹಾಗೆ ಇಟ್ಕೊಂಡು ಡಸ್ಟ್‌ಬಿನ್ನಲ್ಲಿ ಈ ಕಸ ಹೆಂಗೆ ಕೊಳಿತಾ ಇರತ್ತಲ್ಲ, ಸ್ಮೆಲ್ ಬರೋ ಥರ. ಸೊ ಹಾಗೆ ನೆಗೆಟಿವ್ ಥಾಟ್‌ನ ಇಟ್ಕೊಂಡು ನೀವು ನಿಮ್ಮ ಮೆಂಟಲ್ ಹೆಲ್ತ್‌ನ ಕಂಪ್ಲೀಟ್ ಆಗಿ ಹಾಳು ಮಾಡಿಕೊಂಡು, ಜಗತ್ತು ಎಷ್ಟೇ ಚೆನ್ನಾಗಿದ್ರು, ಹೆಂಗೆ ಇದ್ರೂ ನಿಮಗೆ ಕಾಣೋದು ಮಾತ್ರ ಎಲ್ಲ ಸರಿ ಇಲ್ಲ, ಅಥವಾ ನಿಮಗೆ ಎಷ್ಟೇ ಖುಷಿ ಪಡುವಂಥ ವಿಚಾರಗಳಿದ್ರು ನೀವು ಖುಷಿ ಪಡ್ತಾ ಇರಲ್ಲ, ನೀವು ಹಾಳು ಮಾಡ್ಕೋತೀರಿ. ಅದೆಲ್ಲ ಆಗಬಾರ್ದು ಅಂದರೆ
ನೆಗೆಟಿವ್ ಥಾಟ್ಸ್‌ನ ನಡೆದಿರ್ತಕ್ಕಂಥ ಘಟನೆಗಳನ್ನ ಡಿಲೀಟ್ ಮಾಡಿ ಬಿಸಾಕಿ. ಸೊ ನೆಕ್ಸ್ಟ್ ಪಾಯಿಂಟ್, ನಿಮ್ಮ ಕೆಲಸ ನಿರಂತರ ಸಾಗಲಿ. ಏನನ್ನ ಮಾಡ್ತಾ ಇದ್ರಿ ಕೆಲಸ. ನಾನು ಹೇಳ್ತೀನಿ, ಎಷ್ಟೇ ಫೈಟ್ ನಡೀಲಿ, ಎಷ್ಟೇ ನಿಮ್ಮನ್ನ ತಪ್ಪು ತಿಳ್ಕೊಳ್ಳಿ, ಎಷ್ಟೇ ಜಗಳಗಳಾಗಲಿ, ಎಷ್ಟೇ ಕಿರಿಕಿರಿ ಆಗಲಿ, ನಿರಂತರವಾಗಿ ನಿಮ್ಮ ಕೆಲಸ ನೀವು ಮಾಡಿ. ಕೆಲಸನೇ ದೇವರು, ಬಸವಣ್ಣನವರು ಅದನ್ನೇ ಹೇಳಿದ್ದಾರೆ, ಕಾಯಕವೇ ಕೈಲಾಸ ಅಂತ. ಆ ಕೆಲಸದಲ್ಲಿ ಖುಷಿ ಕಾಣಿ, ಕೆಲಸದಲ್ಲಿ ಇನ್ವಾಲ್ವ್‌ಮೆಂಟ್ ಆಗಿ, ನಿಮ್ಮ ಮೆಂಟಲ್ ಹೆಲ್ತ್‌ನ ಸರಿಪಡಿಸ್ಕೊಳ್ಳಿ. ಥಾಟ್ ಪ್ರೊಸೆಸ್ ಮುಖಾಂತರ ಹೋಗಿ ಆ್ಯಂಡ್ ಏನು ಮಾಡಬೇಕು ಅಂತ ಹೊರಟಿದ್ರಿ ಅದ್ರ ಕಡೆ ನಿರಂತರವಾಗಿ ಸಮಯಕ್ಕೆ ನೀವು ಕರೆಕ್ಟಾಗಿ ಕೆಲಸ ಮಾಡೋದನ್ನ ಕಲೀರಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಓಕೆ. ಇದನ್ನೆಲ್ಲ ಯಾರು ಮಾಡ್ತಾರಲ್ಲ, ಆ ವ್ಯಕ್ತಿಗಳು ಮಾತ್ರ ಸರಿ ಹೋಗ್ಲಿಕ್ಕೆ ಸಾಧ್ಯ. ಆ ವ್ಯಕ್ತಿಗಳು ಮಾತ್ರ ಸರಿ ಹೋಗ್ಬಿಟ್ಟು ಸರಿ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನೀವು ಅಲ್ಲೇ ಉಳಿದು ಬಿಡ್ತೀರಿ, ನಾನು ಹೇಳೋದು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಎಷ್ಟೋ ಜನ ಏನಂತ ಹೇಳಿದ್ರೆ ಅಲ್ಲೇ ಉಳಿದು ಬಿಡ್ತಾರೆ. ಅದೇ ಯೋಚನೆನಲ್ಲಿ ಕೊರಗಿ ಬಿಡ್ತಾರೆ. ಇಷ್ಟೇ ನನ್ನ ಲೈಫ್, ಸೀಮಿತವಾಗಿ ಬೌಂಡ್ರೀಸ್ ಅಲ್ಲೇ ಬದುಕ್ಬಿಡ್ತಾರೆ. ನಾಟ್ ಲೈಕ್ ದಟ್. ಆ ಥರ ಇರಲೇಬಾರ್ದು. ಆ ಬೌಂಡ್ರೀಸ್ ಅಲ್ಲಿ ಬದುಕೋದನ್ನ ಬಿಟ್ಟು ನೀವು ಆಚೆ ಬನ್ನಿ, ಹೊರಗಡೆ ಬನ್ನಿ. ಪ್ರಪಂಚ ಬೇರೆ ಇದೆ, ಜಗತ್ತು ಬೇರೆ ಇದೆ. ನೀವು ಅನ್ಕೊಂಡಿರೋ ಬದುಕನ್ನು ನೀವು ಬದುಕಬೇಕಂದ್ರೆ ನೀವು ಅನ್ಕೊಳ್ತಕ್ಕಂಥದ್ದನ್ನ, ನೆಗೆಟಿವ್ ಥಾಟ್ಸನ್ನ ಎಲ್ಲ ಕಿಲ್ ಮಾಡು, ಎಲ್ಲ ತೆಗೆದು ಬಿಡಬೇಕು. ಒಳ್ಳೆ ಥಾಟ್ ಮುಖಾಂತರ ನಿಮ್ಮ ಲೈಫ್, ನಿಮ್ಮ ಖುಷಿ, ನಿಮ್ಮ ಬದುಕು, ನಿಮ್ಮ ಗೋಲ್, ನಿಮ್ಮ ಪರ್ಪಸ್, ಅದ್ರ ಮೇಲೆ ಮಾತ್ರ ಹೋಗಿ. ನಿಮ್ಮ ಬದುಕಲ್ಲಿ ನೀವೆಷ್ಟು 100% ಜವಾಬ್ದಾರಿಗಳನ್ನು ತಗೊಳ್ತೀರಿ, ಕೆಟ್ಟದ್ದನ್ನು ದೂರ ಸರಿಸ್ಬೋದು, ಒಳ್ಳೆಯದನ್ನು ಹತ್ರ ಇಟ್ಕೊಳ್ಬೋದು. ಅದ್ರ ಮುಖಾಂತರನೂ ಕೂಡ ಸಾಕ್ಬೋದು ನನ್ನ ಪ್ರಕಾರ. ಇದೆಲ್ಲ ಹೇಳ್ತಿರೋದು ಓನ್ಲಿ ಫಾರ್ ದ ಪಾಸಿಟಿವ್ ವೇನಲ್ಲಿ ನಿಮ್ಮ ಲೈಫ್‌ನ ಸರಿ ಕಟ್ಕೋಬೇಕು ಅಂತ. ಇಲ್ಲಿ ಯಾವುದೇ ಒಂದು ವಿಚಾರ ನಿಮಗೆ ನೆಗೆಟಿವ್ ಹೇಳಿ ನಿಮ್ಮ ಲೈಫ್ ಹಾಳು ಮಾಡುವಂಥದ್ದು ಯಾವುದೂ ನಾನು ಅದನ್ನ ಹೇಳ್ತಾ ಇಲ್ಲ. ನೀವು ತಪ್ಪಾಗಿ ತಿಳ್ಕೊಬೇಡಿ. ಲೈಫಲ್ಲಿ ಪ್ರಾಂಪ್ಟ್ ಆಗಿ ಒಳ್ಳೆಯದ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ಐ ಥಿಂಕ್ ವಿಡಿಯೋ ಕ್ಲಾರಿಟಿಯಾಗಿ ನಿಮ್ಗೆ ಸಿಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆಗ್ತಿದ್ರೆ, ನನ್ನ ಒಂದು ಏನಂತ ಹೇಳಿದ್ರೆ ಕಳಕಳಿ ಏನಂತ ಹೇಳಿದ್ರೆ, ದಯವಿಟ್ಟು ಇದು ಒಂದೆರಡು ಸೋಷಿಯಲ್ ಸರ್ವಿಸ್ ಇದ್ದ ಹಾಗೆ. ವಿಚಾರಗಳು ಬೆಸ್ಟ್ ಅಂತ ನಿಮಗೆ ಅನಿಸ್ತಿದೆಯಾ? 10 ಜನರಿಗೆ ಅನಿಸ್ತಿದೆಯಾ? ಅದರಲ್ಲಿ ಇಬ್ಬರಿಗೆ ಬ್ಯಾಡ್ ಅಂತ ಅನ್ಸಿದ್ರೆ ನಂಗೇನು ಪ್ರಾಬ್ಲಮ್ ಇಲ್ಲ. ಆ 10 ಜನರಲ್ಲಿ ಇಬ್ಬರಿಗೆ ಬ್ಯಾಡ್ ಅನ್ಸಿ 8 ಜನರಿಗೆ ಒಳ್ಳೇದು ಅನ್ಸಿದ್ರೆ ದಯವಿಟ್ಟು ಶೇರ್ ಮಾಡಿ. ನೀವು ಮಾಡಿರ್ತಕ್ಕಂಥದ್ದು ಲೈಕ್ ಏನಂದ್ರೆ ಹಣದ ಮುಖಾಂತರ ಒಬ್ರಿಗೆ ಸಹಾಯ ಮಾಡ್ಬೋದು, ಒಳ್ಳೆ ವಿಚಾರಗಳನ್ನು ಶೇರ್ ಮಾಡೋದ್ರ ಮುಖಾಂತರ ಸಹಾಯ ಮಾಡ್ಬೋದು, ಅಥವಾ ಇನ್ಯಾರಿಗೋ ಕೆಲಸದಲ್ಲಿ ಸಹಾಯ ಮಾಡೋದ್ರ ಮುಖಾಂತರ ಈ ಸೊಸೈಟಿಗೆ ಒಂದು ಹೆಲ್ಪ್ ಕೊಟ್ಟಂಗೆ ಆಗತ್ತೆ. ಸೊ ಆಸ್ ಯೂಶುವಲ್ ಅಷ್ಟೇ ಎಷ್ಟೋ ಜನ ಸರಿ ಹೋಗ್ತಾರೆ ವಿಡಿಯೋಗಳಿಂದ. ನಂದೇ ಅಂತಲ್ಲ, ಯಾವ ವಿಡಿಯೋ ಬೆಸ್ಟ್ ಆಗಿರುತ್ತೆ ಅದನ್ನು ಶೇರ್ ಮಾಡ್ತಾ ಬನ್ನಿ. ನನ್ನ ವಿಡಿಯೋಸ್ ಮಾತ್ರ ಮಾಡಿ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ಓಕೆ. ಆ್ಯಂಡ್ ಲಾಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮೊಂದಿಗೆ ನೀವು ಬದುಕೋದನ್ನು ಕಲೀರಿ. ಎಷ್ಟೋ ಜನ ಅವರೊಂದಿಗೆ ಅವ್ರು ಬದುಕ್ತಾ ಇಲ್ಲ, ಬೇರೆಯವರೊಂದಿಗೆ ಬದುಕೋದನ್ನು ಹೋಗ್ಬಿಟ್ಟು ಫೇಲ್ಯೂರ್ ಆಗ್ತಾ ಇದ್ದಾರೆ. ಬೇರೆಯವ್ರ ಜೊತೆಗೆ ಬದುಕಿ, ಆದರೆ ನಿಮ್ಮತನ ಕಳ್ಕೊಂಡು ಬೇರೆಯವ್ರೊಟ್ಟಿಗೆ ಬದುಕಕ್ಕೆ ಹೋಗಬೇಡಿ. ನಿಮ್ಗೆ ಸೆಟ್ ಆಗದಿರೋ ಎಷ್ಟೋ ಜನ ಇದ್ದಾರೆ. ಅನಿವಾರ್ಯವಾಗಿ ಕೆಲವೊಂದ್ಸಲ ಸೆಟ್ ಆಗಿ ಬದುಕಬೇಕಾಗತ್ತೆ ಅವ್ರ ಯೋಚನೆಗೆ. ಕೆಲವೊಂದ್ಸಲ ಅವರನ್ನು ಬಿಟ್ಟು ಬದುಕಬೇಕಾಗತ್ತೆ. ಸೊ ನಾನು ಹೇಳ್ತಿರೋದು ಏನಂತ ಹೇಳಿದ್ರೆ, ಫೈನಲಿ ಯು ಆರ್ ದ ಹೀರೋ ಆಫ್ ಯುವರ್ ಲೈಫ್. ಸತ್ರೆ ಎಲ್ಲಾನು ಇಲ್ಲೇ 2 ದಿನ ಬಿಟ್ಬಿಡ್ತಾರೆ. ನಿಮ್ಮ ಲೈಫಲ್ಲಿ ಎಷ್ಟು ಜೆನ್ಯೂನ್ ಆಗಿ ಹೆಂಗ್ ಬದುಕಬೇಕು ಅನ್ನೋದಕ್ಕೆ ನೀವೇ ಕಾರಣೀಕೃತರಾಗಿ, ನೀವೇ ಯೋಚನೆಗಳನ್ನು ಮಾಡ್ತಾ ನೀವು ಬದುಕಬೇಕಾಗತ್ತೆ. ಓಕೆ. ಸೊ ನಾನಷ್ಟೇ ಹೇಳೋದು, ಫೈನಲಿ ನಿಮ್ಮ ಬದುಕಲ್ಲಿ ಖುಷಿ ಬೇಕಾ? ಆ ಖುಷಿಯ ಬದುಕನ್ನು ಬದುಕಿ. ನಿಮಗೆ ಹೇಗೆ ಏನು ಗೊತ್ತಾಗ್ತಿಲ್ಲ ನನಗೆ, ಈ ವಿಡಿಯೋ ಸಾಕಾಗ್ತಿಲ್ಲ ನನಗೆ, ಇನ್ನೂ ಕ್ಲಾರಿಟಿ ಮೋರ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ, ಕೌನ್ಸಿಲಿಂಗ್ ಬನ್ನಿ. ಡೆಫಿನೆಟ್ಲಿ ಐ ವಿಲ್ ಟೀಚ್ ಯು. ನಾನು ಗೈಡ್ ಮಾಡ್ತೀನಿ ನಿಮಗೆ ಹೇಗೆ ಅಂತ. ಓಕೆ. ಮನಿ ಡಸಂಟ್ ಮ್ಯಾಟರ್. ನೀವು ಸರಿ ಹೋಗೋದು ಮ್ಯಾಟರ್. ನೀವು ಸರಿ ಇದ್ದರೆ ಜಗತ್ತನ್ನು ಗೆಲ್ಬೋದು ನನ್ನ ಪ್ರಕಾರ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಏನಕ್ಕೆ ಅಂತ ಹೇಳಿದ್ರೆ, ದುಡ್ಡನ್ನು ಎಷ್ಟು ಬೇಕಾದ್ರೂ ದುಡಿಬೋದು, ಆದರೆ ಮೆಂಟಲ್ ಹೆಲ್ತ್‌ನ ಸರಿಪಡಿಸ್ಕೊಳ್ಳೋದಿದೆಯಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ. ಸ್ನೇಹಿತರೆ, ವಿಡಿಯೋ ನಿಮಗೆ ತುಂಬ ಕ್ಲಾರಿಟಿ ಕೊಟ್ಟಿದೆ ಅಂತ ಫೀಲ್ ಮಾಡ್ತೀನಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಬಟ್ ಸಬ್ಸ್ಕ್ರೈಬ್ ಮಾಡದೆ ದಯವಿಟ್ಟು ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ವಿಡಿಯೋ ನೋಡೋದಕ್ಕೆ. ಬಾಯ್.